Good morning, students. So last class ಅಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು ತಿಳ್ಕೊಂಡ್ವಿ. ಆ್ಯಂಡ್ ದೆನ್ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದೇನು ಅನ್ನೋದನ್ನು ತಿಳ್ಕೊಂಡ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಆಬ್ಜೆಕ್ಟಿವ್ಸ್ ಏನು ಅಂದ್ಬಿಟ್ಟು, ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು. ಮತ್ತು ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳ್ದಂಗೆ 3 ಇಂಪಾರ್ಟೆಂಟ್ ಡಿಸಿಷನ್ಸ್ ಬರುತ್ತೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ಅಂದ್ಬಿಟ್ಟು. ಸೊ ಆ 2 ಕಾನ್ಸೆಪ್ಟ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಫಸ್ಟ್ ಒನ್ ಏನಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಪ್ರಾಫಿಟ್ ನೇಮ್ ಹೆಸರಲ್ಲಿ ಹೇಳುತ್ತಾರೆ, ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡೋದು ಅಂದರೆ ಪ್ರಾಫಿಟನ್ನು ಜಾಸ್ತಿ ಮಾಡ್ಕೊಳ್ಳೋದೇ ಮೇನ್ ಆಬ್ಜೆಕ್ಟಿವ್. Profit can be maximized with proper utilization of organization's resources. ಅಂದರೆ ನಾವು ಪ್ರಾಫಿಟನ್ನು ಹೇಗೆ ಮ್ಯಾಕ್ಸಿಮೈಸ್ ಮಾಡ್ಕೋಬೋದು ಅಂದರೆ ವಿತ್ ಪ್ರಾಪರ್ ಯುಟಿಲೈಸೇಷನ್ ಆಫ್ ಆರ್ಗನೈಸೇಷನ್ಸ್ ರಿಸೋರ್ಸಸ್. ಆರ್ಗನೈಸೇಷನಲ್ಲಿರ್ತಕ್ಕಂಥ ರಿಸೋರ್ಸಸನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡೋದ್ರ ಮುಖಾಂತರ ನಾವು ಪ್ರಾಫಿಟನ್ನು ಏನು ಮಾಡ್ಬೋದು, ಮ್ಯಾಕ್ಸಿಮೈಸ್ ಮಾಡ್ಬೋದು ಅಥವಾ ಇನ್ಕ್ರೀಸ್ ಮಾಡ್ಕೋಬೋದು. ದ ಕಂಪನಿ ಶುಡ್ ಅರ್ನ್ sufficient profit to meet its expenses, expansion and modification. So ಒಂದು ಕಂಪನಿ ಶುಡ್ ಅರ್ನ್ ಸಫಿಷಿಯೆಂಟ್ ಪ್ರಾಫಿಟ್, ಒಂದು ಸಫಿಷಿಯೆಂಟ್ ಪ್ರಾಫಿಟನ್ನು ಅರ್ನ್ ಮಾಡಬೇಕು. ಏನಕ್ಕೆ ಅಂದರೆ ಟು ಮೀಟ್ ಇಟ್ಸ್ ಎಕ್ಸ್ಪೆನ್ಸಸ್. ಆಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ಸನ್ನು ಮೀಟ್ ಮಾಡೋದಕ್ಕೆ ಪ್ರಾಫಿಟ್ ಬೇಕು. ಮತ್ತು ಎಕ್ಸ್ಪ್ಯಾನ್ಷನ್, ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅಥವಾ ಬಿಸ್ನೆಸ್ಸನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ನಮಗೇನು ಬೇಕು, ಸಫಿಷಿಯೆಂಟ್ ಪ್ರಾಫಿಟ್ ಇರಬೇಕು. ಆ್ಯಂಡ್ ಆಲ್ಸೋ ಮಾಡಿಫಿಕೇಷನ್. ಈಗಿರ್ತಕ್ಕಂಥ ಬಿಸ್ನೆಸ್ಸನ್ನೇ ನಾವು ಮಾಡರ್ನೈಸ್ ಮಾಡಬೇಕು ಅಂತಂದಾಗ ಆ ಕೆಲವೊಂದು ಮಾಡಿಫಿಕೇಷನ್ಸ್ ಅಗತ್ಯ ಇರುತ್ತೆ. ಆ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಮತ್ತು ಇರೋ ಬಿಸ್ನೆಸ್ಸನ್ನೇ ಮಾಡಿಫೈ ಮಾಡೋದಕ್ಕೆ ನಮಗೇನು ಬೇಕು, ಸಫಿಷಿಯೆಂಟ್ ಪ್ರಾಫಿಟನ್ನು ಅರ್ನ್ ಮಾಡಬೇಕಾಗುತ್ತೆ. ದಿಸ್ ಈಸ್ ದ ಫಸ್ಟ್ ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡೋದು ನಮ್ಮ ಆಬ್ಜೆಕ್ಟಿವ್. ಏನಕ್ಕೆ ನಾವು ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡಬೇಕು ಅಂದರೆ ಎಕ್ಸ್ಪೆನ್ಸಸ್ಸನ್ನು ಮೀಟ್ ಮಾಡೋದಕ್ಕೆ ಮತ್ತು ನಮ್ಮ ಕಂಪನಿನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅಥವಾ ಮಾಡರ್ನೈಸ್ ಮಾಡೋದಕ್ಕೆ. ಸೆಕೆಂಡ್ ಒನ್, ವೆಲ್ತ್ ಮ್ಯಾಕ್ಸಿಮೈಸೇಷನ್. ಇಟ್ ಮೀನ್ಸ್ ಮ್ಯಾಕ್ಸಿಮೈಸೇಷನ್ ಆಫ್ ದಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್. ಪ್ರಾಫಿಟ್ ಅಂದರೆ ಯಾವುದೋ ಒಂದು ಆ್ಯಕ್ಟಿವಿಟಿನ ಒಂದು ವರ್ಷದಲ್ಲಿ ಎಷ್ಟು ಅಮೌಂಟ್ ನಾವು ಅರ್ನ್ ಮಾಡ್ತೀವಿ, ಅರ್ನಿಂಗನ್ನು ಜಾಸ್ತಿ ಮಾಡ್ಕೊಳ್ಳೋದು, ದಟ್ ಈಸ್ ಪ್ರಾಫಿಟ್. ಬಟ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂದರೆ ಇಟ್ ಮೀನ್ಸ್ ದಿ ಮ್ಯಾಕ್ಸಿಮೈಸೇಷನ್ ಆಫ್ ದಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್. ನಮ್ಮ ಕಂಪನಿಯ ಶೇರ್ಸ್ದು ಮಾರ್ಕೆಟಲ್ಲಿ ವ್ಯಾಲ್ಯೂ ಏನಾಗಬೇಕು, ಜಾಸ್ತಿ ಆಗಬೇಕು. ನಮ್ಮ ಕಂಪನಿಯ ಶೇರ್ಸ್ಗೆ ಒಳ್ಳೆ ಡಿಮ್ಯಾಂಡ್ ಬರಬೇಕು. ಆ ಡಿಮ್ಯಾಂಡ್ ಬರೋದ್ರ ಮುಖಾಂತರ ನಮ್ಮ ಕಂಪನಿಯ ಶೇರ್ಸ್ಗೆ ಮಾರ್ಕೆಟಲ್ಲಿ ತುಂಬ ಒಳ್ಳೆ ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂ ಇನ್ಕ್ರೀಸ್ ಆಗೋ ಪ್ರೋಸೆಸ್ಗೆ ನಾವೇನು ಕರಿತೀವಿ, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಕರಿತೀವಿ. ದಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಈಸ್ ರಿಲೇಟೆಡ್ ಟು 3 ಫೈನಾನ್ಷಿಯಲ್ ಡಿಸಿಷನ್ಸ್. ನಮ್ಮ ಕಂಪನಿಯ ಶೇರ್ದು ಮಾರ್ಕೆಟ್ ವ್ಯಾಲ್ಯೂ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಥವಾ ಯಾವುದ್ರ ಮೇಲೆ ರಿಲೇಟೆಡ್ ಆಗಿರುತ್ತೆ ಅಂದರೆ 3 ಫೈನಾನ್ಷಿಯಲ್ ಡಿಸಿಷನ್ಸ್. ನಾನು ಇದೇ ಕಾನ್ಸೆಪ್ಟ್ ಈಗ ನೆಕ್ಸ್ಟ್ ಮಾಡ್ತೀನಿ. ಇದನ್ನೇ ನಾವು ಹೇಳೋದು 3 ಫೈನಾನ್ಷಿಯಲ್ ಡಿಸಿಷನ್ಸ್. ಯಾವುದ್ಯಾವುದು ಅಂದರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್, ಫೈನಾನ್ಷಿಯಲ್ ಡಿಸಿಷನ್, ಡಿವಿಡೆಂಡ್ ಡಿಸಿಷನ್. ದೀಸ್ ಆರ್ ದಿ 3 ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್. ಡಿಸಿಷನ್ಸ್ ರಿಲೇಟಿಂಗ್ ಟು ಇನ್ವೆಸ್ಟ್ಮೆಂಟ್, ಡಿಸಿಷನ್ ರಿಲೇಟಿಂಗ್ ಟು ಫೈನಾನ್ಸ್, ಡಿಸಿಷನ್ ರಿಲೇಟಿಂಗ್ ಟು ಡಿವಿಡೆಂಡ್. ಈ 3 ಡಿಸಿಷನ್ಸ್ ಮೇಲೆ ರಿಲೇಟೆಡ್ ಆಗಿರುತ್ತೆ. ಈ 3 ಡಿಸಿಷನ್ಸನ್ನು ನಾವು ಸ್ಟ್ರಾಂಗಾಗಿ ತಗೊಂಡ್ರೆ ಅಥವಾ ಈ 3 ಡಿಸಿಷನ್ಸನ್ನು ನಾವು ಕರೆಕ್ಟಾಗಿ ತಗೊಂಡಿದ್ದೆ ಅಂದರೆ ಮಾರ್ಕೆಟಲ್ಲಿ ನಮ್ಮ ಕಂಪನಿಯ ಶೇರ್ಸ್ದು ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಥರ್ಡ್ ಒನ್ ಆಬ್ಜೆಕ್ಟಿವ್ ಏನು, ಪ್ರಾಪರ್ ಎಸ್ಟಿಮೇಷನ್ ಆಫ್ ಟೋಟಲ್ ರಿಕ್ವೈರ್ಮೆಂಟ್. ಟೋಟಲ್ ನಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅದನ್ನು ಪ್ರಾಪರಾಗಿ ಎಸ್ಟಿಮೇಷನ್ ಮಾಡ್ತಕ್ಕಂಥದ್ದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ದಿ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಟು ಸ್ಟಾರ್ಟ್ ಆ್ಯಂಡ್ ರನ್ ದಿ ಬಿಸ್ನೆಸ್. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರೋದೇನು ಅಂದರೆ to know the financial requirement to start and run the business. ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಮತ್ತು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ರನ್ ಮಾಡೋದಕ್ಕೆ ಎಷ್ಟು ಫೈನಾನ್ಸ್ ಬೇಕು ಅದನ್ನು
ಎಸ್ಟಿಮೇಟ್ ಮಾಡ್ತಕ್ಕಂಥದ್ದು. ದಟ್ ಈಸ್ ಕಾಲ್ಡ್ ಪ್ರಾಪರ್ ಎಸ್ಟಿಮೇಷನ್ ಆಫ್ ಟೋಟಲ್ ರಿಕ್ವೈರ್ಮೆಂಟ್ ಅಂದ್ಬಿಟ್ಟು. ಸೊ ಈ ಎಸ್ಟಿಮೇಷನು ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನು ನಾವು ಹೇಗೆ ಡಿಸೈಡ್ ಮಾಡೋಕ್ಕೆ ಸಾಧ್ಯ ಅಂದರೆ, ಎಸ್ಟಿಮೇಟಿಂಗ್ ಆಫ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಈಸ್ ಡನ್ ಆಫ್ಟರ್ ಕನ್ಸಿಡರಿಂಗ್ ಫ್ಯಾಕ್ಟರ್ಸ್ ಸಚ್ ಆಸ್ ಸ್ಕೇಲ್ ಆಫ್ ಆಪರೇಷನ್, ಟೆಕ್ನಾಲಜಿ, ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಎಟ್ಸೆಟ್ರಾ. ಸೊ ಇದಿಷ್ಟು ಫ್ಯಾಕ್ಟರ್ಸನ್ನು ಕನ್ಸಿಡರೇಷನಿಗೆ ತಗೊಂಡು ನಾವು ಎಷ್ಟು ಫೈನಾನ್ಸ್ ಬೇಕಾಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ಸಾಧ್ಯ. ಯಾವ್ಯಾವ ಫ್ಯಾಕ್ಟರ್ಸ್ ಅಂದರೆ, ಸ್ಕೇಲ್ ಆಫ್ ಆಪರೇಷನ್, ನೀವು ಯಾವ ಸ್ಕೇಲಲ್ಲಿ ಬಿಸ್ನೆಸ್ಸನ್ನು ಆಪ್ರೇಟ್ ಮಾಡ್ತೀವಿ, ಸ್ಮಾಲ್ ಸ್ಕೇಲಾ, ಲಾರ್ಜ್ ಸ್ಕೇಲ್ ಅಲ್ಲ. ಆ್ಯಂಡ್ ದೆನ್ ಟೆಕ್ನಾಲಜಿ, ವಾಟ್ ಟೈಪ್ ಆಫ್ ಟೆಕ್ನಾಲಜಿ ವಿ ಆರ್ ಎಕ್ಸ್ಪೆಕ್ಟೆಡ್ ಟು ಯೂಸ್ ಅಂದ್ಬಿಟ್ಟು. ಸೊ ಯಾವ ಥರ ಟೆಕ್ನಾಲಜಿನ ನೀವು ಯೂಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ದೆನ್ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್, ಎಷ್ಟು ಲೇಬರ್ಸ್ ಅಥವಾ ಎಷ್ಟು ಜನ ಎಂಪ್ಲಾಯೀಸ್ ನಿಮಗೆ ಬೇಕು. ಇದಿಷ್ಟು ಫ್ಯಾಕ್ಟರ್ಸನ್ನು ಕನ್ಸಿಡರೇಷನಿಗೆ ತೊಗೊಂಡ್ಮೇಲೆ ನೀವು ಡಿಸೈಡ್ ಮಾಡ್ಬೋದು ಅಥವಾ ಒಂದು ಎಸ್ಟಿಮೇಟ್ ಮಾಡ್ಬೋದು. ಸೊ ಇಷ್ಟು ಅಮೌಂಟ್ ಆಫ್ ಫೈನಾನ್ಸ್ ನಮಗೆ ರಿಕ್ವೈರ್ಮೆಂಟ್ ಇರುತ್ತೆ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಫೋರ್ತ್ ಒನ್ ಆಬ್ಜೆಕ್ಟಿವ್ ಏನಂದರೆ, ಒಬ್ಟೈನಿಂಗ್ ಫಂಡ್ಸ್ ಅಟ್ ಮಿನಿಮಮ್ ಕಾಸ್ಟ್. ಸೊ ಏನು ಅಂದರೆ ನಾವು ಎಸ್ಟಿಮೇಟ್ ಮಾಡಿಬಿಟ್ಟಿವಿ, ಇಷ್ಟು ಅಮೌಂಟ್ ಬೇಕು ಅನ್ನೋದನ್ನು ಎಸ್ಟಿಮೇಟ್ ಮಾಡೋದು. ಆದರೆ ಆ ಎಸ್ಟಿಮೇಟ್ ಆಗಿರ್ತಕ್ಕಂಥ ಅಮೌಂಟನ್ನು ಒಬ್ಟೈನ್ ಮಾಡಬೇಕು, ಆ ಫಂಡ್ಸನ್ನು ಅಟ್ ಮಿನಿಮಮ್ ಕಾಸ್ಟ್. ತುಂಬ ಕಡಿಮೆ ಕಾಸ್ಟಲ್ಲಿ ನಮಗೆ ಬೇಕಾಗಿರೋ ಅಮೌಂಟನ್ನು ನಾವೇನು ಮಾಡ್ಬೋದು, ಪ್ರೊಕ್ಯೂರ್ ಮಾಡ್ಕೋಬೇಕು. ಸೊ ಅದೇನಂತೇನೆ, ದ ರಿಕ್ವೈರ್ಡ್ ಫಂಡ್ ಕ್ಯಾನ್ ಬಿ ಮೊಬಿಲೈಸ್ಡ್ ಥ್ರೂ ಮೆನಿ ಸೋರ್ಸಸ್. ಅಂದರೆ ನಮಗೆ ರಿಕ್ವೈರ್ಮೆಂಟ್ ಇರೋ ಅಮೌಂಟನ್ನು ನಾವು ನಂಬರ್ ಆಫ್ ಸೋರ್ಸಸ್ಸಿಂದ ಕಲೆಕ್ಟ್ ಮಾಡ್ಬೋದು. ಯಾವುದ್ಯಾವುದು, ಸಚ್ ಆಸ್ ಶೇರ್ಸ್, ಡಿಬೆಂಚರ್ಸ್, ಬ್ಯಾಂಕ್ ಲೋನ್ ಎಟ್ಸೆಟ್ರಾ. ಸೊ ಬೇಕಾಗಿರೋ ಅಮೌಂಟನ್ನು ಶೇರ್ಸ್ ಇಶ್ಯೂ ಮಾಡೋದ್ರ ಮುಖಾಂತರ ಕಲೆಕ್ಟ್ ಮಾಡ್ಬೋದು, ಅಥವಾ ಡಿಬೆಂಚರ್ಸ್ ಇಶ್ಯೂ ಮಾಡೋದ್ರ ಮುಖಾಂತರ ಕಲೆಕ್ಟ್ ಮಾಡ್ಬೋದು, ಅಥವಾ ಬ್ಯಾಂಕ್ ಲೋನ್ ಮುಖಾಂತರ ನಾವೇನು ಮಾಡ್ಬೋದು, ಕಲೆಕ್ಟ್ ಮಾಡ್ಬೋದು. ದ ಫೈನಾನ್ಸ್ ಮ್ಯಾನೇಜರ್ ಮಸ್ಟ್ ಡಿಸೈಡ್ ಅಬೌಟ್ ಡಿಫ್ರೆನ್ಸ್ ಆ್ಯಂಡ್ ದ ಬ್ಯಾಲೆನ್ಸ್ ಬಿಟ್ವೀನ್ ಓನ್ಡ್ ಫೈನಾನ್ಸ್ ಆ್ಯಂಡ್ ಬಾರೋಡ್ ಫೈನಾನ್ಸ್. ಸೊ ಫೈನಾನ್ಸ್ ಮ್ಯಾನೇಜರು ಡಿಸೈಡ್ ಮಾಡ್ಬೇಕಾದ್ರೆ ಒಂದು ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡಬೇಕು. ಅವನು ಪ್ರಾಪರ್ ಬ್ಯಾಲೆನ್ಸ್ ಏನು ಅಂದರೆ, ಓನ್ಡ್ ಫಂಡ್ ಮತ್ತು ಬಾರೋಡ್ ಫಂಡ್ಸ್. ಓನ್ಡ್ ಫಂಡ್ಸ್ ಅಂದರೆ ಓನರ್ಸಿಂದ ಕಲೆಕ್ಟ್ ಮಾಡ್ತಕ್ಕಂಥ ಅಮೌಂಟು. ಬಾರೋಡ್ ಫಂಡ್ ಅಂದರೆ ಅದರ್ ದ್ಯಾನ್ ದಿ ಓನ್ಸ್, ಬೇರೆ ಕ್ರೆಡಿಟಾರ್ಸು, ಇನ್ವೆಸ್ಟರ್ಸು, ಆ ಥರದವರಿಂದ ಕಲೆಕ್ಟ್ ಮಾಡ್ತಕ್ಕಂಥ ಅಮೌಂಟು. ಅದೆರಡರ ಮಧ್ಯೆ ಒಂದು ಪ್ರಾಪರ್ ಬ್ಯಾಲೆನ್ಸನ್ನು ಒಬ್ಬ ಫೈನಾನ್ಷಿಯಲ್ ಮ್ಯಾನೇಜರು ಕ್ರಿಯೇಟ್ ಮಾಡಬೇಕಾಗುತ್ತೆ. ದಟ್ ಮೀನ್ಸ್ ಆದಷ್ಟು ಏನು ಬ್ಯಾಲೆನ್ಸ್ ಏನಂದರೆ, ನಾವು ತಗೊಳ್ತಕ್ಕಂಥ ಅಮೌಂಟು ಪರ್ಸೆಂಟೇಜ್ ಯಾವುದ್ರಲ್ಲಿ ಜಾಸ್ತಿ ಇರಬೇಕು, ಓನ್ಡ್ ಫಂಡ್ಸ್ ಜಾಸ್ತಿ ಇರಬೇಕು, ಬಾರೋಡ್ ಫಂಡು ಕಡಿಮೆ ಇರಬೇಕು. ಹಿ ಮಸ್ಟ್ ಒಬ್ಟೈನ್ ದಿ ಫಂಡ್ಸ್ ಅಟ್ ಮಿನಿಮಮ್ ಕಾಸ್ಟ್. ಆ್ಯಂಡ್ ದೆನ್ ಆ ಬಾರೋಡ್ ಫಂಡ್ಸ್ ಏನಿದೆಯಲ್ಲ, ಆ ಬಾರೋಡ್ ಫಂಡ್ಸ್ ಬೇರೆಯವರಿಂದ ಅಮೌಂಟ್ ಕಲೆಕ್ಟ್ ಮಾಡಬೇಕಾದ್ರೆ ತುಂಬ ಮಿನಿಮಮ್ ಕಾಸ್ಟಲ್ಲಿ ನಮಗೆ ಬೇಕಾಗಿರೋ ಅಮೌಂಟನ್ನು ಕಲೆಕ್ಟ್ ಮಾಡೋ ರೀತಿ ಅವನು ಪ್ಲ್ಯಾನ್ ಮಾಡಬೇಕು. ದಟ್ ಈಸ್ ದ ಆಬ್ಜೆಕ್ಟಿವ್. ನೆಕ್ಸ್ಟು ಪ್ರಾಪರ್ ಯುಟಿಲೈಸೇಷನ್ ಆಫ್ ಫೈನಾನ್ಸ್. ಸೊ ಫೈನಾನ್ಸನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡ್ತಾರೆ. ಫೈನಾನ್ಸ್ ಮಸ್ಟ್ ಇನ್ವೆಸ್ಟ್ ಇನ್ ಪ್ರಾಫಿಟಬಲ್ ಪ್ರಾಜೆಕ್ಟ್ ಆ್ಯಂಡ್ ಕೇರ್ ಶುಡ್ ಬಿ ಟೇಕನ್ ಟು ಎನ್ಶೂರ್ ದಟ್ ಫೈನಾನ್ಸ್ ಈಸ್ ನಾಟ್ ವೇಸ್ಟೆಡ್ ಡ್ಯೂ ಟು ಇನ್ವೆಸ್ಟ್ಮೆಂಟ್ ಇನ್ ಅನ್ಪ್ರಾಫಿಟಬಲ್ ಪ್ರಾಜೆಕ್ಟ್, ಬ್ಲಾಕಿಂಗ್ ಆಫ್ ಫೈನಾನ್ಸ್ ಇನ್ ಇನ್ವೆಂಟರೀಸ್ ಆ್ಯಂಡ್ ಲಾಂಗ್ ಪೀರಿಯಡ್ ಆಫ್ ಕ್ರೆಡಿಟ್. ಸೊ ಕಲೆಕ್ಟ್ ಮಾಡಿರೋ ಅಮೌಂಟನ್ನು ನಾವು ಪ್ರಾಪರಾಗಿ ಏನು ಮಾಡಬೇಕು, ಯುಟಿಲೈಸ್ ಮಾಡಬೇಕು. ಹೇಗೆ ಯುಟಿಲೈಸ್ ಮಾಡೋದು ಅಂತಂದರೆ, ಮಸ್ಟ್ ಇನ್ವೆಸ್ಟ್ ಇನ್ ಪ್ರಾಫಿಟಬಲ್ ಪ್ರಾಜೆಕ್ಟ್. ಪ್ರಾಫಿಟ್ ಬರ್ತಕ್ಕಂಥ ಪ್ರಾಜೆಕ್ಟಲ್ಲಿ ನಾವು ಅಮೌಂಟನ್ನು, ಫಂಡ್ಸನ್ನು ಏನು ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು. ಆ್ಯಂಡ್ ಕೇರ್ ಶುಡ್ ಬಿ ಟೇಕನ್ ಟು ಎನ್ಶೂರ್ ದಟ್ ಫೈನಾನ್ಸ್ ಈಸ್ ನಾಟ್ ವೇಸ್ಟೆಡ್. ಆ್ಯಂಡ್ ದೆನ್ ಪ್ರಾಫಿಟ್ ಬರ್ತಕ್ಕಂಥ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಆ್ಯಂಡ್ ನಾನು ಎಕ್ಸ್ಟ್ರಾ ಕೇರ್ ತೊಗೊಬೇಕು, ನಾವು ಇನ್ವೆಸ್ಟ್ ಮಾಡಿರೋ ಫಂಡು ವೇಸ್ಟ್ ಆಗದೆ ಇರುತ್ತೆ. ಯಾವ ರೀತಿ ವೇಸ್ಟ್ ಆಗ್ತಾನೆ, ಟು ಇನ್ವೆಸ್ಟ್ಮೆಂಟ್ ಇನ್ ಅನ್ಪ್ರಾಫಿಟಬಲ್ ಪ್ರಾಜೆಕ್ಟ್. ಪ್ರಾಫಿಟ್ ಬರದೇ ಇರ್ತಕ್ಕಂಥ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ಆ್ಯಂಡ್ ದೆನ್ ಬ್ಲಾಕಿಂಗ್ ಆಫ್ ಫೈನಾನ್ಸ್ ಇನ್ ಇನ್ವೆಂಟರೀಸ್, ಅನ್ನೆಸೆಸರಿ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಲಾಂಗ್ ಪೀರಿಯಡ್ ಆಫ್ ಕ್ರೆಡಿಟ್, ತುಂಬ ಲಾಂಗ್ ಪೀರಿಯಡಲ್ಲಿ ನಾವು ಕ್ರೆಡಿಟನ್ನು ಕೊಡದೇ ಇರ್ತಕ್ಕಂಥದ್ದು. ಈ ಆಸ್ಪೆಕ್ಟ್ಸ್ ಎಲ್ಲ ಕನ್ಸಿಡರೇಷನಿಗೆ ತೊಗೊಂಡು ನಾವು ಪ್ರಾಫಿಟಬಲ್ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಅನ್ಪ್ರಾಫಿಟಬಲ್ ಪ್ರಾಜೆಕ್ಟ್ಸ್ ಏನಿದೆ ಅದರಲ್ಲಿ ಇನ್ವೆಸ್ಟ್ಮೆಂಟನ್ನು ನಾವು ಅವಾಯ್ಡ್ ಮಾಡಬೇಕು. ಅದನ್ನು ಹೇಳಂತ ಕರೆದು ಪ್ರಾಪರ್ ಯುಟಿಲೈಸೇಷನ್ ಆಫ್ ಫೈನಾನ್ಸ್. ಅಂದರೆ ಮೇಂಟೈನಿಂಗ್ ಪ್ರಾಪರ್ ಕ್ಯಾಶ್ ಫ್ಲೋ. ಕ್ಯಾಶ್ ಫ್ಲೋ ಅಂದರೆ ನಿಮಗೆ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಎರಡೂ ಇರುತ್ತೆ. ಕ್ಯಾಶ್ ಕಮ್ಸ್ ಇನ್ ಟು ದಿ ಬಿಸ್ನೆಸ್, ಗೋಸ್ ಔಟ್ ಆಫ್ ದಿ ಬಿಸ್ನೆಸ್. An organization must have proper cash flow to pay its day-to-day expenses, such as purchase of raw materials, payment of wages and salaries, rent, electricity bills, etc. Healthy cash flow improves organizational success.
ಸೊ ಆರ್ಗನೈಸೇಷನಲ್ಲಿ ಪ್ರಾಪರಾಗಿ ಕ್ಯಾಶ್ ಫ್ಲೋ ಆಗ್ತಾ ಇರಬೇಕು. ಏನಕ್ಕೆ ಅಂದರೆ ಟು ಪೇ ಇಟ್ಸ್ ಡೇ ಟು ಡೇ ಎಕ್ಸ್ಪೆನ್ಸಸ್ಸನ್ನು ಪೇ ಮಾಡೋದಕ್ಕೆ ನಮಗೆ ಪ್ರಾಪರ್ ಕ್ಯಾಶ್ ಫ್ಲೋ ಅನ್ನೋದು ಇರಬೇಕು. ಆ ಡೇ ಟು ಡೇ ಎಕ್ಸ್ಪೆನ್ಸಸ್ ಯಾವುದು ಅಂದರೆ ಸಚ್ ಆ್ಯಸ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್, ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ನಮ್ಗೆ ಏನು ಬೇಕು, ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಬೇಕು. ಆ್ಯಂಡ್ ಪೇಮೆಂಟ್ ಆಫ್ ವೇಜಸ್ ಆ್ಯಂಡ್ ಸ್ಯಾಲರೀಸ್, ಎಂಪ್ಲಾಯೀಸ್ ಏನಿದ್ದಾರೆ ಅವ್ರಿಗೆ ವೇಜಸ್ ಆ್ಯಂಡ್ ಸ್ಯಾಲರೀಸನ್ನು ಪ್ರೊವೈಡ್ ಮಾಡಬೇಕು. ರೆಂಟ್ ಪೇ ಮಾಡಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್, ಇವೆಲ್ಲ ಏನು ಅಂದರೆ ಡೇ ಟು ಡೇ ಎಕ್ಸ್ಪೆನ್ಸಸ್. ಈ ಡೇ ಟು ಡೇ ಎಕ್ಸ್ಪೆನ್ಸಸ್ಸನ್ನು ಪೇ ಮಾಡೋದಕ್ಕೆ ನಮಗೆ ಸಫಿಷಿಯೆಂಟ್ ಕ್ಯಾಶ್ ಫ್ಲೋ ಇದೆಯಾ ಅನ್ನೋದನ್ನು ನೋಡಬೇಕು. ಹೆಲ್ದಿ ಕ್ಯಾಶ್ ಫ್ಲೋ ಇಂಪ್ರೂವ್ಸ್ ಆರ್ಗನೈಸೇಷನಲ್ ಸಕ್ಸಸ್. ಸೊ ಆರ್ಗನೈಸೇಷನಲ್ ಸಕ್ಸಸ್ಸು ಯಾವಾಗ ಸಿಗುತ್ತೆ, ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಹೆಲ್ದಿ ಕ್ಯಾಶ್ ಫ್ಲೋ ಮೇಲೆ. ಸೊ ನಮಗೆ ಸಫಿಷಿಯೆಂಟ್ ಅಮೌಂಟ್ ಆಫ್ ಕ್ಯಾಶ್ ಫ್ಲೋ ಇದ್ದಾಗ ಸೊ ಆರ್ಗನೈಸೇಷನ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ನೆಕ್ಸ್ಟು ರಿಸ್ಕ್ ಮಿನಿಮೈಸೇಷನ್. ನೆಕ್ಸ್ಟ್ ಆಬ್ಜೆಕ್ಟಿವ್ ಏನು, ರಿಸ್ಕ್ ಮಿನಿಮಮ್. ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡಬೇಕು, ರಿಸ್ಕನ್ನು ಮಿನಿಮೈಸ್ ಮಾಡೋದು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಟ್ರೈಸ್ ಟು ಮಿನಿಮೈಸ್ ದಿ ರಿಸ್ಕ್ ಥ್ರೂ ಕ್ರಿಯೇಷನ್ ಆಫ್ ರಿಸರ್ವ್ಸ್ ಟು ಮೀಟ್ ಅನ್ಫೋರ್ಸಿನ್ ಕಾಂಟಿಂಜೆನ್ಸೀಸ್. ಅಂದರೆ ಅನ್ಫೇವರಬಲ್ ಇವೆಂಟ್ಸ್ ಅಂತ ಏನು ಕರಿತೀವಲ್ಲ, ಫ್ಯೂಚರಲ್ಲಿ ಆಗಬಹುದು, ಆಗದೇ ಇರಬಹುದು. ಇನ್ ಕೇಸ್ ಏನಾದರೂ ಅನ್ಸರ್ಟನಿಟೀಸ್ ಅರೈಸ್ ಆದಾಗ ಆ ಎಕ್ಸ್ಪೆನ್ಸಸ್ಸನ್ನು ಮೀಟ್ ಮಾಡೋದಕ್ಕೆ ಸರ್ಟನ್ ರಿಸರ್ವನ್ನು ನಾವೇನು ಮಾಡಬೇಕಾಗತ್ತೆ, ಅಂದರೆ ರಿಸರ್ವನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಅನ್ಸರ್ಟನಿಟೀಸಿಂದ ಆಗ್ತಕ್ಕಂಥ ಲಾಸಸ್ಸನ್ನು ನಾವು ಮಿನಿಮೈಸ್ ಮಾಡ್ಬೋದು. ಅ ಪೋರ್ಷನ್ ಆಫ್ ಪ್ರಾಫಿಟ್ ಆರ್ ಆಲ್ವೇಸ್ ಕೆಪ್ಟ್ ಅಸೈಡ್ ಆ್ಯಸ್ ರಿಸರ್ವ್ ಇನ್ ಆರ್ಡರ್ ಟು ಯುಟಿಲೈಸ್ ಇಟ್ ಫಾರ್ ಫ್ಯೂಚರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಪ್ರತಿ ವರ್ಷ ನೀವು ಪ್ರಾಫಿಟ್ ಅರ್ನ್ ಮಾಡ್ತೀರಾ, ಪ್ರತಿ ವರ್ಷದ ಪ್ರಾಫಿಟಲ್ಲೂ ಸರ್ಟನ್ ಪೋರ್ಷನ್ ಆಫ್ ಪ್ರಾಫಿಟನ್ನು ಯು ಶುಡ್ ಕೆಪ್ಟ್ ಅಸೈಡ್ ಟು ಮೀಟ್ ದಿ ಫ್ಯೂಚರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ಎಕ್ಸ್ಪೆಂಡಿಚರ್ ಏನು ಬರುತ್ತೆ ಫ್ಯೂಚರಲ್ಲಿ, ಅದನ್ನು ಮೀಟ್ ಮಾಡೋದಕ್ಕೆ ಎವ್ರಿ ಇಯರು ಅರ್ನ್ ಮಾಡೋ ಪ್ರಾಫಿಟಲ್ಲಿ ಸರ್ಟನ್ ಪೋರ್ಷನನ್ನು ನೀವೇನು ಮಾಡಬೇಕು, ರಿಸರ್ವ್ ಅಂದ್ಬಿಟ್ಟು ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟು ಪ್ರಾಪರ್ ಕೋಆರ್ಡಿನೇಷನ್. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವರ್ಕ್ಸ್ ಇನ್ ಕಾಂಬಿನೇಷನ್ ವಿತ್ ಅದರ್ ಏರಿಯಾಸ್ ಲೈಕ್ production, marketing, personnel, etc. Thus, proper coordination with other departments is an important objective of financial management to achieve the organizational goals. ನೀವು ಯಾವುದೇ ಒಂದು ಕಂಪನಿಯಲ್ಲಿ ಆರ್ಗನೈಸೇಷನ್ ಗೋಲ್ ಅಚೀವ್ ಆಗಬೇಕಂದ್ರೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಆಗಬೇಕು. ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಯಾವುದು ಅಂದರೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, ಫೈನಾನ್ಷಿಯಲ್. ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇನ್ನು ಉಳಿದಂಥ ಎಲ್ಲ ಡಿಪಾರ್ಟ್ಮೆಂಟ್ಸ್ ಮಧ್ಯೆ ಕೋಆರ್ಡಿನೇಷನನ್ನು ಇರಬೇಕು. ಯಾಕೆಂದರೆ ಆ ಎಲ್ಲರ ಕಾಂಬಿನೇಷನಿಂದನೇ ಸೊ ಇಟ್ ಶುಡ್ ವರ್ಕ್ಸ್ ಇನ್ ಕಾಂಬಿನೇಷನ್ ವಿತ್ ಅದರ್ ಏರಿಯಾ. ಪ್ರೊಡಕ್ಷನ್ ಜೊತೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಆ ಡಿಪಾರ್ಟ್ಮೆಂಟು, ಮಾರ್ಕೆಟಿಂಗ್ ನಿಮಗೆ ಬೇಕು ಆ್ಯಂಡ್ HR ಬೇಕು. ಸೊ ಇದಿಷ್ಟು ಡಿಪಾರ್ಟ್ಮೆಂಟ್ಗೆ ರಿಲೇಟೆಡ್ ಆಗಿ ನೀವು ವರ್ಕ್ ಮಾಡೋದ್ರಿಂದ ಅಷ್ಟು ಡಿಪಾರ್ಟ್ಮೆಂಟಿನ ಜೊತೆ ಒಂದು ಕೋಆರ್ಡಿನೇಷನನ್ನು ನೀವೇನು ಮಾಡಬೇಕು, ಬಿಲ್ಡ್ ಮಾಡಬೇಕು. ಸೊ ಈ ಕೋಆರ್ಡಿನೇಷನ್ ಇದ್ದಾಗ ಅಮಾಂಗ್ ದಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆಫ್ ದಿ ಆರ್ಗನೈಸೇಷನ್ನು ಅವಾಗ ಮಾತ್ರ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಚೀವ್ ಆಗೋದಕ್ಕೆ ಸಾಧ್ಯ. ಈ ಕೋಆರ್ಡಿನೇಷನನ್ನು ಬಿಲ್ಡ್ ಮಾಡ್ತಕ್ಕಂಥದ್ದು ಒನ್ ಆಫ್ ದಿ ಆಬ್ಜೆಕ್ಟಿವ್. ನೆಕ್ಸ್ಟು ಫೈನಾನ್ಷಿಯಲ್ ಕಂಟ್ರೋಲ್. ಫೈನಾನ್ಸ್ ಮ್ಯಾನೇಜ್ಮೆಂಟ್ ಶುಡ್ ಆಲ್ವೇಸ್ ಪ್ಲ್ಯಾನ್ ದಿ ಸೋರ್ಸ್ ಆಫ್ ಪ್ರೊಕ್ಯೂರಿಂಗ್ ಫಂಡ್ಸ್ ಆ್ಯಂಡ್ ಆಲ್ಸೋ ದಿ ಅಪ್ಲಿಕೇಶನ್ ಆಫ್ ಫಂಡ್ಸ್. ಸೊ ಎರಡು ಆ್ಯಕ್ಟಿವಿಟಿ, ಒಂದು ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸು, ಅಪ್ಲಿಕೇಶನ್ ಆಫ್ ಫಂಡ್ಸ್. ಪ್ರೊಕ್ಯೂರ್ಮೆಂಟ್ ಅಂದರೆ ಬೇಕಾಗಿರೋ ಫಂಡ್ಸನ್ನು ಕಲೆಕ್ಟ್ ಮಾಡೋದು, ಅಪ್ಲಿಕೇಶನ್ ಆಫ್ ಫಂಡ್ಸ್ ಅಂದರೆ ಕಲೆಕ್ಟ್ ಮಾಡಿರೋದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ಯಾವ್ಯಾವ ಆ್ಯಕ್ಟಿವಿಟೀಸ್ಗೆ ಎಷ್ಟು ಅಂದ್ಬಿಟ್ಟು. ಸೊ ಡಿವಿಯೇಷನ್ ಬಿಟ್ವೀನ್ ದಿ ಪ್ಲ್ಯಾನ್ಡ್ ಆ್ಯಂಡ್ ಆ್ಯಕ್ಚುಯಲ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆಫ್ ಫಂಡ್ ಶುಡ್ ಬಿ ಸ್ಟಡೀಡ್, ಅನಲೈಸ್ಡ್ ಆ್ಯಂಡ್ ಕರೆಕ್ಟಿವ್ ಆ್ಯಕ್ಷನ್ ಶುಡ್ ಬಿ ಟೇಕನ್ ಇಮಿಡಿಯೇಟ್ಲಿ. ನಾವೇನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡಬೇಕು, ಕಲೆಕ್ಟ್ ಮಾಡಿರೋ ಅಮೌಂಟನ್ನು ಯಾವುದಕ್ಕೆ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅದ್ರ ಪ್ರಕಾರನೇ ಆ್ಯಕ್ಚುಲಾಗಿ ಕ್ಯಾಶು ಇನ್ಫ್ಲೋ ಆಗ್ತಾಯಿದೆ ಮತ್ತು ಔಟ್ಫ್ಲೋ ಆಗ್ತಾ ಇದೆಯಾ ನೋಡಬೇಕು. ಅಥವಾ ಏನಾದ್ರು ಡಿವಿಯೇಷನ್ ಇದ್ದರೆ, ನಾವು ಅಂದ್ಕೊಂಡಿರೋ ಪ್ರಕಾರ ಆಗ್ತಾಯಿಲ್ಲ, ಸರ್ಟನ್ ಡಿಫ್ರೆನ್ಸ್ ಬರ್ತಾಯಿದೆ, ಡಿವಿಯೇಷನ್ ಬರ್ತಾ ಇದೆ ಅಂದರೆ ಅದಕ್ಕೆ ಕರೆಕ್ಟಿವ್ ಆ್ಯಕ್ಷನ್ಸನ್ನೇ ಇಮಿಡಿಯೇಟಾಗಿ ತಗೊಳ್ಬೇಕು. ಅಟ್ ಲಾಸ್ಟ್ ಒನ್, ಕ್ರಿಯೇಷನ್ ಆಫ್ ಗುಡ್ ವಿಲ್. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಶುಡ್ ಟ್ರೈ ಟು ಕ್ರಿಯೇಟ್ ಗುಡ್ ವಿಲ್ ಫಾರ್ ದಿ ಆರ್ಗನೈಸೇಷನ್. ಅಂದರೆ ಒಂದು ರೆಪ್ಯುಟೇಷನನ್ನು ಬಿಲ್ಡ್ ಮಾಡಬೇಕು, ಒಂದು ಗುಡ್ ನೇಮನ್ನು ಅರ್ನ್ ಮಾಡಬೇಕಾಗತ್ತೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎನ್ಶೂರ್ಸ್ ಗುಡ್ ಕಾರ್ಪೊರೇಟ್ ಗವರ್ನೆನ್ಸ್. It will help to create confidence in the minds of the stakeholders regarding the financial activities of the organization. So, ಸಿಂಗಲ್ ರುಪಿ ಕೂಡ ವೇಸ್ಟ್ ಆಗದೆ ಇರೋ ಥರ ನೀವು ಮ್ಯಾನೇಜ್ ಮಾಡೋದ್ರಿಂದ, ಅಂದರೆ
ಕಲೆಕ್ಟ್ ಮಾಡಿರೋ ಅಷ್ಟು ಅಮೌಂಟನ್ನು ಪ್ರಾಪರ್ ಯುಟಿಲೈಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಸೊ ಅದರಿಂದ ಆ ಸ್ಟೇಕ್ ಹೋಲ್ಡರ್ಸ್ ಇಂಟ್ರೆಸ್ಟೆಡ್ ಪಾರ್ಟೀಸ್ ಏನಿರ್ತಾರೆ, ಸೊ ಅವರಿಗೆಲ್ಲ ಈ ಆರ್ಗನೈಸೇಷನ್ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇದೆ ಅಂತ ಒಂದು ಮೈಂಡ್ ಸೆಟ್ಟಿಗೆ ಬಂತು ಅಂದರೆ ಅದು ಆಟೋಮೆಟಿಕಲಿ ಏನಾಗುತ್ತೆ, ಕಂಪನಿಗೆ ಒಂದು ಒಳ್ಳೆ ರೆಪ್ಯುಟೇಷನನ್ನು ತಂದುಕೊಡುತ್ತೆ. ದಟ್ ಈಸ್ ಕಾಲ್ಡ್ ಗುಡ್ ವಿಲ್ ಆಫ್ ದಿ ಕಂಪನಿ. ಗುಡ್ ವಿಲ್ಲನ್ನು ಏನು ಮಾಡಬೇಕು, ಕ್ರಿಯೇಟ್ ಮಾಡಬೇಕಾಗಿರೋದು ಕೂಡ ಒನ್ ಆಫ್ ದಿ ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ನೆಕ್ಸ್ಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್. ನಾನು ನಿಮ್ಗೆ ಹೇಳಿದ್ನಲ್ಲ 3 ಇಂಪಾರ್ಟೆಂಟ್ ಡಿಸಿಷನ್ಸ್ ಯಾವುದು ಅಂದರೆ ಇದೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್. ದಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಯಾವುದು? ಫಸ್ಟ್ ಒನ್ ಏನು? ಇನ್ವೆಸ್ಟ್ಮೆಂಟ್ ಡಿಸಿಷನ್. Investment decisions are concerned with how firms' funds are invested in different assets, either long-term or short-term. The long-term investment decisions are also called as capital budgeting decision, and the short-term investment decisions are called as working capital decisions. So, the investment ಅನ್ನೋದಂದರೆ ಕಂಪನಿ ಕಲೆಕ್ಟ್ ಮಾಡಿರ್ತಕ್ಕಂಥ ಅಮೌಂಟನ್ನು, ಫಂಡ್ಸ್ ಏನು ಕಲೆಕ್ಟ್ ಮಾಡುತ್ತೆ ಅದನ್ನು ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡೋದು. ಸೊ ಹೌ ದ ಫಂಡ್ಸ್ ಆರ್ ಇನ್ವೆಸ್ಟೆಡ್ ಇನ್ ಡಿಫರೆಂಟ್ ಅಸೆಟ್ಸ್, ಐದರ್ ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್. ನಾನು ಹಿಂಗೆ ಹೇಳಿದ್ನಲ್ಲ, ಕರೆಂಟ್ ಅಸೆಟ್ಸ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಫಿಕ್ಸ್ಡ್ ಅಸೆಟ್ಸ್. ಲಾಂಗ್ ಟರ್ಮ್ ಮೇಲೆ ಇನ್ವೆಸ್ಟ್ ಮಾಡೋದಂದರೆ ಫಿಕ್ಸ್ಡ್ ಅಸೆಟ್ಸು, ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋದು ಕರೆಂಟ್ ಅಸೆಟ್ಸ್. The long-term investment decisions are also called as capital budgeting decisions. ಅಂದರೆ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಏನು ಅಮೌಂಟನ್ನು ಇನ್ವೆಸ್ಟ್ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ಡಿಸಿಷನ್ನ ನಾವೇನು ತೆಗಿರ್ತೀವಿ, ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ ಅಂದ್ಬಿಟ್ಟು. ಆ್ಯಂಡ್ ದಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ವರ್ಕಿಂಗ್ ಕ್ಯಾಪಿಟಲ್ ಡಿಸಿಷನ್. ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಅಂದರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂದರೆ ಸಿಂಪಲಾಗಿ ತಿಳ್ಕೊಂಬಿಡಿ, ಕಲೆಕ್ಟ್ ಮಾಡಿರೋ ಫಂಡನ್ನು ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಕರೆಂಟ್ ಅಸೆಟ್ಸ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಇದನ್ನು ಡಿಸೈಡ್ ಮಾಡೋದನ್ನೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಕರಿತೀವಿ. ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಡಿಸಿಷನ್ಗೆ ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ ಅಂತಲೂ ಕರಿತೀವಿ. ಆ್ಯಂಡ್ ದೆನ್ ಕರೆಂಟ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಡಿಸಿಷನ್ಗೆ ಏನಂತ ಕರಿತೀವಿ, ವರ್ಕಿಂಗ್ ಕ್ಯಾಪಿಟಲ್ ಡಿಸಿಷನ್ ಅಂತಲೂ ಕರಿತೀವಿ. ಸೆಕೆಂಡ್ ಒನ್ ಡಿಸಿಷನ್ ಯಾವುದಂದರೆ ಫೈನಾನ್ಸಿಂಗ್ ಡಿಸಿಷನ್. Financing decisions are concerned with how to raise the funds for business activities from various sources. ಸೊ ಬೇಕಾಗಿರೋ ಅಮೌಂಟನ್ನು ಯಾವ ರೀತಿ ಕಲೆಕ್ಟ್ ಮಾಡೋದು ಅದಕ್ಕೆ ರಿಲೇಟೆಡ್ ಆಗಿರೋ ಡಿಸಿಷನ್ನು ಫೈನಾನ್ಸಿಂಗ್ ಡಿಸಿಷನ್. ದೇರ್ ಆರ್ 2 sources ಆಫ್ ರೈಸಿಂಗ್ ಫೈನಾನ್ಸ್ ಟು ದಿ ಬಿಸ್ನೆಸ್. ನಮಗೆ 2 ಸೋರ್ಸಸ್ ಇದೆ ಅಮೌಂಟನ್ನು ಕಲೆಕ್ಟ್ ಮಾಡೋದಕ್ಕೆ. ಬಿಸ್ನೆಸ್ಸಿಗೆ ಬೇಕಾಗಿರೋ ಅಮೌಂಟನ್ನು ಕಲೆಕ್ಟ್ ಮಾಡೋದಕ್ಕೆ 2 ಸೋರ್ಸಸ್ ಇದೆ. ಯಾವುದ್ಯಾವುದು? ದೇ ಆರ್ ಡೆಟ್ ಆ್ಯಂಡ್ ಈಕ್ವಿಟಿ. ಡೆಟ್ ಮತ್ತು ಈಕ್ವಿಟಿ 2 ಸೋರ್ಸಸ್ಸು, ಅದರಿಂದ ನಮಗೆ ಬೇಕಾಗಿರೋ ಅಮೌಂಟನ್ನು ನಾವು ಕಲೆಕ್ಟ್ ಮಾಡ್ಬೋದು. ದಿ ಓನರ್ ಫಂಡ್ ಆರ್ ಶೇರ್ ಹೋಲ್ಡರ್ಸ್ ಫಂಡ್ಸ್ ಆರ್ ಕಾಲ್ಡ್ ಈಕ್ವಿಟಿ. ಕಂಪನಿಯ ಶೇರ್ ಹೋಲ್ಡರ್ಸು ಅಥವಾ ಕಂಪನಿ ಓನರ್ಸ್ ಇನ್ವೆಸ್ಟ್ ಮಾಡೋ ಅಮೌಂಟ್ಗೆ ಏನಂತ ಕರಿತೀವಿ, ಈಕ್ವಿಟಿ ಅಂತ ಕರಿತೀವಿ. ದ ಬಾರೋಡ್ ಫಂಡ್ಸ್ ಆರ್ ಕಾಲ್ಡ್ ಡೆಟ್ಸ್. ಓನರ್ಸು ಶೇರ್ ಹೋಲ್ಡರ್ಸ್ ಬಿಟ್ಟು ಬೇರೆಯವರಿಂದ ನಾವೇನು ಸಾಲ ಅಂತ ಕಲೆಕ್ಟ್ ಮಾಡ್ತೀವಲ್ಲ, ಸೊ ಅದನ್ನು ನಾವೇನಂತ ಕರಿತೀವಿ, ಡೆಟ್ ಅಂತ ಕರಿತೀವಿ. ಈ ಈಕ್ವಿಟಿ ಮುಖಾಂತರ ಎಷ್ಟು ಕಲೆಕ್ಟ್ ಮಾಡಬೇಕು, ಡೆಟ್ ಮುಖಾಂತರ ಎಷ್ಟು ಕಲೆಕ್ಟ್ ಮಾಡಬೇಕು, ಓನರ್ಸಿಂದ ಎಷ್ಟು ಕಲೆಕ್ಟ್ ಮಾಡಬೇಕು, ಬೇರೆಯವರಿಂದ ಎಷ್ಟು ಕಲೆಕ್ಟ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂಥ ಡಿಸಿಷನ್ಗೆ ನಾವೇನಂತ ಕರಿತೀವಿ, ಫೈನಾನ್ಸಿಂಗ್ ಡಿಸಿಷನ್ ಅಂದ್ಬಿಟ್ಟು. ಅಟ್ ಲಾಸ್ಟ್ ಥರ್ಡ್ ಒನ್ ಏನಂತ ಕರಿತೀವಿ ಅಂದರೆ ಡಿವಿಡೆಂಡ್ ಡಿಸಿಷನ್. ಡಿಸಿಷನ್ ರಿಲೇಟಿಂಗ್ ಟು ಡಿವಿಡೆಂಡ್ ಅಂದ್ಬಿಟ್ಟು. ಡಿವಿಡೆಂಡ್ ಡಿಸಿಷನ್ಸ್ ಆರ್ ಕನ್ಸರ್ನ್ ವಿತ್ ದಿ ಅಪ್ರೋಪ್ರಿಯೇಷನ್ ಆಫ್ ದಿ ಫರ್ಮ್ಸ್ ಪ್ರಾಫಿಟ್. ಅಲ್ಲಿ ಸ್ಪೆಲ್ಲಿಂಗ್ ತಪ್ಪಿದೆ, ಅಪ್ರೋಪ್ರಿಯೇಷನ್ ಅಂತ, ಅದು ಅಪ್ರೋಪ್ರಿಯೇಷನ್ ಆಫ್ ದಿ ಫರ್ಮ್ಸ್ ಪ್ರಾಫಿಟ್. ಸೊ ಡಿವಿಡೆಂಡ್ಸ್ ಆರ್ ದಿ ಪೋರ್ಷನ್ಸ್ ಆಫ್ ದಿ ಪ್ರಾಫಿಟ್ ವಿಚ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಟು ದಿ ಶೇರ್ ಹೋಲ್ಡರ್ಸ್. ಸೊ ಕಂಪನಿ ಅರ್ನ್ ಮಾಡಿರೋ ಪ್ರಾಫಿಟಲ್ಲಿ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅದನ್ನು ನಾವೇನಂತ ಕರಿತೀವಿ, ಡಿವಿಡೆಂಡ್ ಅಂದ್ಬಿಟ್ಟು. ಈಗ 100 ರೂಪೀಸ್ ಪ್ರಾಫಿಟ್ ಇದೆ ಅಂದರೆ 20 ರೂಪೀಸ್ನ ಶೇರ್ ಹೋಲ್ಡರ್ಸಿಗೆ ಕೊಡ್ತಾ ಇದ್ದೀವಿ ಅಂದರೆ, ಸೊ 100 ರೂಪೀಸಲ್ಲಿ 20 ರೂಪೀಸ್ ಏನು ಡಿವಿಡೆಂಡ್. 50 ರೂಪೀಸ್ ಕೊಡ್ತಾ ಇದೆ ಅಂದರೆ 50 ರೂಪೀಸ್ ಏನು ಡಿವಿಡೆಂಡ್ ಆಗುತ್ತೆ. ದಿ ಪೋರ್ಷನ್ ಆಫ್ ಪ್ರಾಫಿಟ್ ವಿಚ್ ಈಸ್ ಅನ್ಡಿಸ್ಟ್ರಿಬ್ಯೂಟೆಡ್ ಟು ದಿ ಶೇರ್ ಹೋಲ್ಡರ್ಸ್ ಆರ್ ಕಾಲ್ಡ್ ಆಸ್ ರಿಟೈನ್ಡ್ ಅರ್ನಿಂಗ್ಸ್. ಬಂದಿರೋ ಪ್ರಾಫಿಟಲ್ಲಿ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅದು ಡಿವಿಡೆಂಡ್. ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಎಷ್ಟು ಉಳಿಸ್ಕೊತೀವಿ ಅದು ರಿಟೈನ್ಡ್ ಅರ್ನಿಂಗ್ಸ್ ಆಗುತ್ತೆ.
ವಿಚ್ ವಿಲ್ ಬಿ ಯುಟಿಲೈಸ್ಡ್ ಫಾರ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಬಿಸ್ನೆಸ್. ಆಗ ಉಳಿಸ್ಕೊಂಡಿರೋ ಅಮೌಂಟನ್ನು ಇನ್ ಫ್ಯೂಚರಲ್ಲಿ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಬೋದು. ಇಲ್ಲಿ ಡಿಸಿಷನ್ ಅಂದರೆ ಏನು, ಈ ಬಂದಿರೋ ಪ್ರಾಫಿಟಲ್ಲಿ ಎಷ್ಟನ್ನು ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು, ಎಷ್ಟನ್ನು ನಾವು ಉಳಿಸ್ಕೊಬೇಕು, ಇದಕ್ಕೆ ರಿಲೇಟೆಡ್ ಆಗಿರೋ ಡಿಸಿಷನ್ಗೆ ನಾವೇನಂತ ಕರಿತೀವಿ, ಡಿವಿಡೆಂಡ್ ಡಿಸಿಷನ್ಸ್. 3 ಟೈಪ್ಸ್ ಆಫ್ ಡಿಸಿಷನ್ ಯಾವುದಂದರೆ, ಇನ್ವೆಸ್ಟ್ಮೆಂಟ್ ಡಿಸಿಷನ್ ಫಸ್ಟ್ ಒನ್, ಕರೆಂಟ್ ಅಸೆಟ್ಸ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಅದನ್ನೇನಂತ ಕರಿತೀವಿ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಫಿಕ್ಸ್ಡ್ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡೋ ಡಿಸಿಷನ್ಗೆ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಅಂತಲೂ, ಕರೆಂಟ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಡಿಸಿಷನ್ಗೆ ಶಾರ್ಟ್ ಟರ್ಮ್ ವರ್ಕಿಂಗ್ ಕ್ಯಾಪಿಟಲ್ ಡಿಸಿಷನ್ ಅಂತಲೂ ಕರಿತೀವಿ. ದಟ್ ಈಸ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಫೈನಾನ್ಸಿಂಗ್ ಡಿಸಿಷನ್ ಅಂದರೆ ಬೇಕಾಗಿರೋ ಫೈನಾನ್ಸನ್ನು ಯಾವ ರೀತಿ ಎಷ್ಟು ಸೋರ್ಸಸ್ಸಿಂದ ಕಲೆಕ್ಟ್, ನಮಗೆ 2 ಸೋರ್ಸಸ್ ಇದೆ, ಒಂದು ಡೆಟ್ಟು ಮತ್ತು ಈಕ್ವಿಟಿ. ಡೆಟ್ಟಿಂದ ಎಷ್ಟು ಕಲೆಕ್ಟ್ ಮಾಡಬೇಕು, ಈಕ್ವಿಟಿಯಿಂದ ಎಷ್ಟು ಕಲೆಕ್ಟ್ ಮಾಡಬೇಕು, ಇದನ್ನು ಡಿಸೈಡ್ ಮಾಡೋದು ಫೈನಾನ್ಸಿಂಗ್ ಡಿಸಿಷನ್. ಅದೇ ರೀತಿ ಲಾಸ್ಟ್ ಒನ್ನು ಡಿವಿಡೆಂಡ್ ಡಿಸಿಷನ್. ಬಂದಿರೋ ಪ್ರಾಫಿಟಲ್ಲಿ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಕಂಪನೀಲಿ ಎಷ್ಟು ಉಳಿಸ್ಕೊಬೇಕು, ಅದನ್ನು ಡಿಸೈಡ್ ಮಾಡೋದು ಡಿವಿಡೆಂಡ್ ಡಿಸಿಷನ್ ಅಂತ. ದೀಸ್ ಆರ್ ದಿ 3 ಇಂಪಾರ್ಟೆಂಟ್ ಡಿಸಿಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಇದಿಷ್ಟು ಇವತ್ತಿನ ಕ್ಲಾಸಿಂದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಉಳಿದಂಥ ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ.